ಇನ್ನು ದೇವೇಗೌಡರ ಸ್ಥಿತಿ ಗಂಭೀರವಾಗಿರುವಂಥದ್ದು ಐಸಿಯು ದಾಖಲಾಗಿದ್ದಾರೆ. ಯಾಕಂದರೆ ಏನಾಗಿದೆ ಇಲ್ಲಿ ಸಂಪೂರ್ಣದ ಮಾಹಿತಿ ನಿಮಗೆ ಕೊಡ್ತೀನಿ. ಅದಕ್ಕೆ ಒಂದು ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಹೌದು, ಒಂದು ಕಡೆ ದೇವೇಗೌಡರು ಈಗ ಚೆನ್ನಮೂರ್ತಿ ಇರೋದಂತ ತುಂಬಾ ನೋವಿನಲ್ಲಿದ್ದಾರೆ, ಬೇಸರದಲ್ಲಿದ್ದಾರೆ. ಒಬ್ಬರೇ ಒಂಟಿಯಾಗಿ ಕುಳಿತುಕೊಂಡು ಕಣ್ಣೀರು ಕೂಡ ಹಾಕ್ತಿರ್ತಾರೆ. ಅಷ್ಟೇ ಅಲ್ಲ, ತುಂಬಾ ಮೌನ ವಹಿಸಿದ್ದಾರೆ ಅಂತ ಹೇಳ್ಬೋದು. ಇನ್ನು ದೇವೇಗೌಡರವರು ಮನೆ ಹರತುಪಾದಂಥ ಕುಸ್ತು ಬಿದ್ದು ಬಿಟ್ಟಿದ್ದಾರೆ. ತಕ್ಷಣ ಅವ್ರನ್ನ ಖಾಸಗಿ ಆಸ್ಪತ್ರೆ ದಾಖಲಿಸಲಾಗುತ್ತದೆ. ಇದಾದ ನಂತರ ಅವರನ್ನು ಇದಕ್ಕೆ ಮಾಡಲಾಗುತ್ತೆ ಅಂಥದ್ದು. ಆಸ್ಪತ್ರೆಗೆ ಕೂಡ ಸೇರಿಸಿದ ನಂತರ ಯಡಿಯೂರಪ್ಪನವರು ವಿಜೇಂದ್ರ ಅವರು ಕೂಡ ಭೇಟಿಯನ್ನು ಕೂಡ ಕೊಟ್ಟು ಅವರ ಆರೋಗ್ಯ ಯೋಗಕ್ಷೇಮವನ್ನು ಕೂಡ ವಿಚಾರಿಸ್ತಾರೆ. ಇನ್ನು ಕುಮಾರಸ್ವಾಮಿ ರೇವಣ್ಣವರು ಆಸ್ಪತ್ರೆಯಲ್ಲಿ ಇದ್ದುಕೊಂಡು ನೋಡ್ಕೊಳ್ತಿದ್ದಾರೆ. ಯಾಕೆಂದರೆ ಚೆನ್ನಮ್ಮನ ತುಂಬಾ 72 ವರ್ಷಗಳ ಕಾಲ ಸಂಸಾರ ಮಾಡಿ ಜೀವನವನ್ನು ತುಂಬಾ ಅರ್ಥಪೂರ್ಣವಾಗಿ ಸಾಗಿಸಿದ್ದಾರೆ ದೇವೇಗೌಡರು ಅಂತ ಹೇಳ್ಬೋದು. ಇನ್ನು ಹೀಗಿದ್ದ ಸಂದರ್ಭದಲ್ಲಿ ಪತ್ನಿ 72 ವರ್ಷಗಳ ಕಾಲ ಜೊತೆಲಿದ್ದಂಥ ಪತ್ನಿ ಸಡನ್ನಾಗಿ ಕಳೆದುಕೊಂಡಾಗ ಆಗುವಂಥ ನೋವು ಅವರಿಗೆ ಗೊತ್ತಿದೆ. ಇದರಿಂದ ಅವರು ತುಂಬಾ ಮೌನ ವಹಿಸಿದ್ದಾರೆ ಮತ್ತು ಸ್ವಲ್ಪ ಆಘಾತಕ್ಕೊಳಗಾಗಿದ್ದಾರೆ. ಅದಕ್ಕಾಗಿ ಈ ಹೆಚ್ಚಿನ ಚಿಕಿತ್ಸೆಯನ್ನು ಕೂಡ ಈಗ ಆಗ್ರಹಪಡಿಸಿದ್ದಾರೆ. ಆದಷ್ಟು ಬೇಗ ಚೇತರಿಸಿಕೊಂಡು ಬರಲಿ ಅಂತ ನಾವು ಕೂಡ ದೇವರಲ್ಲಿ